ನಮಸ್ಕಾರ, ನ್ಯೂಸ್ 3 ಕನ್ನಡವನಿಗೆ ಸ್ವಾಗತ. ನಾನು ಎಂಆರ್ ತಳಗೇರಿ. ಮಾಲಾಪುರ್ ಟು ಜಿರ್ಗಾ ಬೈಪಾಸ್ ನಿರ್ಮಾಣದ ಹೊಲದ ರೈತರಿಗೆ ಪರಿಹಾರ ಸಿಗದ ಬೆನ್ನಲ್ಲೇ ಹುಲ್ಯಾಳ ಟು ಮುಧೋಳ್ ರೈಲ್ವೆ ಕಾಮಗಾರಿ ನಿರ್ಮಾಣಕ್ಕೆ ರೈತರಿಂದ ಪಡೆದ ಭೂಮಿಯ ಪರಿಹಾರ ಸಿಗದ ಬೆನ್ನಲ್ಲೇ ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಿನಿ ವಿಧಾನಸೌಧದ ಕಚೇರಿ ಮುಂದೆ ಜಮಾಯಿಸಿದ ರೈತರು ಕೂಡಲೇ ಎಚ್ಚೆತ್ತುಕೊಂಡ ಜಮಖಂಡಿ ಉಪ ವಿಭಾಗಾಧಿಕಾರಿಗಳಾದ ಶ್ವೇತಾ ಬೇಡೇಕರ್ ಅವರು ರೈತರ ಸಭೆ ಕರೆದು ಸಭೆಯಲ್ಲಿ ಮುಧೋಳ್, ಶಿರೋಳ್, ಮಾಲಾಪುರ್, ಜುಂಜರಕೊಪ್ಪ ರೈತರಿಗೆ ಸಿಗದ ಪರಿಹಾರ ಕುರಿತು ಚರ್ಚಿಸಲಾಯಿತು. ಬಳಿಕ ಮಾತನಾಡಿದ ತಾಲೂಕಾ ಉಪ ವಿಭಾಗಾಧಿಕಾರಿಗಳಾದ ಶ್ವೇತಾ ಬೇಡೇಕರ್ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿ ನಾನು ಸಚಿವರ ಮುಂದೆ ಮತ್ತು ಮೇಲಾಧಿಕಾರಿಗಳ ಜೊತೆ ಮಾತನಾಡಿ ಈಗ ಬರುವ ಕ್ಯಾಬಿನೆಟ್ ಅಥವಾ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡುವ ಬಗ್ಗೆ ಯೋಚನೆ ಮಾಡಿರುವೆ. ರೈಲ್ವೆ ಇಲಾಖೆ ಮತ್ತು ಪಿಡಬ್ಲ್ಯೂಡಿ ಇಲಾಖೆ ಖುದ್ದಾಗಿ ಭೇಟಿ ನೀಡಿ ಇದರ ಬಗ್ಗೆ ಚರ್ಚೆ ಮಾಡುವೆ. ನನಗೆ 2 ದಿನದ ಅವಕಾಶ ಕೊಡಿ ಎಂದು ರೈತರಲ್ಲಿ ಮನವಿ ಮಾಡಿದರು. ರೈತರ ಯಾವುದೇ ಸಮಸ್ಯೆಗಳನ್ನು ಆಲಿಸಲು ಪ್ರತಿ ಗುರುವಾರ ರೈತರ ಸಭೆ ಕರೆದು ಅವರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತರಾದ ಸುಭಾಷ್ ಶಿರ್ಬೂರ್, ಬಸವಂತ ಕಾಂಬ್ಳೆ, ಪರಶುರಾಮ್ ಮುರ್ನಾಳ್, ಹನುಮಂತ ಗೌಡ ಪಾಟೀಲ್, ರಾಕೇಶ್ ಗಡದನ್ನವರ್, ದುಂಡಪ್ಪ ಯರಗಟ್ಟಿ, ಮುಧೋಳ್, ಶಿರೋಳ್, ಮಾಲಾಪುರ್, ಜುಂಜರಕೊಪ್ಪದ ರೈತರು ಉಪಸ್ಥಿತರಿದ್ದರು. ಮಾನ್ಯ ತಾಲೂಕಾ ಉಪವಿಭಾಗಾಧಿಕಾರಿಗಳಾದ ಶ್ವೇತಾ ಬೇಡೇಕರ್ ಅವರು ಏನು ಮಾತನಾಡಿದರು ಅನ್ನೋದನ್ನ ನೋಡೋಣ ಬನ್ನಿ. 860 ಮೂಲ ಐಟಿ ಪೇಂಟ್ ಮಾಡ್ತೀವಿ, ಅದಕ್ಕೆ 860 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮತ್ತು ನಂತರದ ಏನು ಲ್ಯಾಂಡ್ಗಳಿದಾವಲ್ಲ ಮತ್ತೆ ಹೆಚ್ಚುವರಿ ನಾವು 20 ಎಕರೆ ಅದನ್ನು 1860 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಎನ್ಹಾನ್ಸ್ಮೆಂಟ್ ಮಾಡ್ತಾರೆ. ಕೋರ್ಟಿಂದ ಆದೇಶ ಆಗಿರೋದು 2023 ಫೆಬ್ರವರಿಯಿಂದ ಜೂನ್ ಒಳಗೆ ಆಗಿರ್ತದೆ. ಇಮಿಡಿಯೇಟ್ಲಿ ಆದೇಶಗಳಾದಮೇಲೆ ನಾವು ಪ್ರೊಸೀಜರ್ ಏನು ಮಾಡ್ತೀವಿ ಅಂತಂದ್ರೆ ಸರ್ಕಾರಕ್ಕೆ ಬರೀತೀವಿ. ಅಂದರೆ ಲ್ಯಾಂಡ್ ರಿಕ್ವೈರಿಂಗ್ ಬಾಡಿ PWD, ಭೂಪೂರಿಕಾ ಸಂಸ್ಥೆ ಅಂತ ಕರಿತೀವಿ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಒಳಗೆ, ಅವ್ರಿಗೆ ಬರೀತೀವಿ. ಈ ರೀತಿ LIC ಆದೇಶಗಳು ಆಗಿರ್ತದೆ, ಇವುಗಳನ್ನು ನೀವು ಪೇಮೆಂಟ್ ಮಾಡಿ, ಯಾಕಂದ್ರೆ ದುಡ್ಡು ಕೊಡೋರು ಅವರು, PWD ಇಲಾಖೆ ದುಡ್ಡು ಕೊಡೋರು. ಸೊ ಈ ಆದೇಶದ ಪ್ರಕಾರ ನೀವು ದುಡ್ಡು ಕೊಡ್ತೀರಿ ಅಂತಂದರೆ ನಾವು ಯಾವುದು ಅಪೀಲ್ ಹಾಕೋದಿಲ್ಲ. ರೈತರಿಗೆ ಯಾರ್ಯಾರು ಎನ್ಹಾನ್ಸ್ಮೆಂಟ್ ಆರ್ಡರ್ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ಪೇಮೆಂಟ್ ಮಾಡೋದಕ್ಕೆ ನಾವು ನಿಮಗೆ C ಫಾರ್ಮ್ ಅಂತ ಕರಿತೀವಿ. ಲೆಕ್ಕ ಮಾಡಬೇಕಲ್ಲ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ C ಫಾರ್ಮ್ ಮಾಡಿ ಕಳಿಸ್ತೀವಿ. ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂದರೆ ನಾವು ಅವಾಗಲೇ ಬರೋದು ಇಮಿಡಿಯೇಟ್ 1-2 ದಿನಗಳ ಆದಮೇಲೆ. ಅಲ್ಲಿಂದ ಏನು ಬಂತು ಅಂತಂದ್ರೆ ಇಂತಹ ಪ್ರಕರಣಗಳೇನಿದ್ದಾವಲ್ಲ ಇವು ಅಬ್ನಾರ್ಮಲ್ ಆಗಿ ಎನ್ಹಾನ್ಸ್ಮೆಂಟ್ ಆಗಿರ್ತವೆ, ಇವುಗಳಿಗೆ ನೀವು ಅಪೀಲ್ ಹೋಗ್ರಿ ಅಂತ ಹೇಳಿ ನಮಗೆ ಆದೇಶ ಬಂತು. PWDಯಿಂದ ಏನು ಆದೇಶ ಬರ್ತದಲ್ಲ ಆ ಆದೇಶವನ್ನು ತಗೊಂಡು ನಾವು ಈ ಎಲ್ಲ ಪ್ರಕರಣಗಳ ಮೇಲೆ ಈ ಪ್ರಕ್ರಿಯೆ ಶುರುವಾಗೋದು 2024 ಶುರುವಾಗ್ತದೆ. ಅಪೀಲ್ ಹೋಗ್ರಿ ಅಂತ ಹೇಳಿ ನಮಗೆ ಆದೇಶ ತಗೊಂಡು ನಮಗೆ ಸರ್ಕಾರದಿಂದ ಬಂತು. ಸುಮಾರು ಎಷ್ಟು ಕೇಸ್ 109 ಕೇಸ್ಗಳು ಆಗ್ತವೆ. ಈಗೆಲ್ಲ ನೀವು ಎನ್ಹಾನ್ಸ್ಮೆಂಟ್ ಹೋಗಿರುವ ಎಲ್ಲ ಸೇರಿ 109. ಈಗ ಯಾವುದು ಎನ್ಹಾನ್ಸ್ಮೆಂಟ್ ಅದು ಆರ್ಡರ್ಸ್ ಇಲ್ಲ, ಅಂದರೆ ಪೆಂಡಿಂಗ್ ಇಲ್ಲ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್. ಆ ಎಲ್ಲ ಕೇಸ್ಗಳಿಗೂ ಅಪೀಲ್ ಹೋಗ್ರಿ ಅಂತ ಹೇಳಿ ನಮ್ಗೆ PWDಯಿಂದ ಆದೇಶ ಬರ್ತದೆ. ಅಪೀಲ್ ಹೋಗ್ರಿ ಅಂತ ಹೇಳಿ ನಮ್ಮನ್ನು ಲಿಟಿಗೇಷನ್ ಕಂಡಕ್ಟಿಂಗ್ ಆಫೀಸರ್ ಅಂತ ಹೇಳಿ ನೇಮಕ ಮಾಡ್ತಾರೆ. ಅವನ್ನ ನಾವು 2024ರಿಂದ 24 AG ಆಫೀಸಿಗೆ ಸಲ್ಲಿಕೆ ಮಾಡ್ತೇವೆ. ಎಲ್ಲ ದಾಖಲೆಗಳನ್ನ ತೊಗೊಂಡು ನೀವು ಅಪೀಲ್ ಫೈಲ್ ಮಾಡಿರಿ ಅಂತ ನಮಗೆ ಡೈರೆಕ್ಷನ್ ಬಂದಿರೋದ್ರಿಂದ ನೀವು ಅಪೀಲ್ ತೊಗೊಳ್ರಿ ಅಂತ. ಈ ಪ್ರಕರಣ ಮತ್ತು ನಿಮ್ಮ ಇಲ್ಲಿ ರೈಲ್ವೆ ಲೈನದವರು ನೀವು ಗೊತ್ತಿರ್ತದೆ, ಬಾಗಲಕೋಟೆ ಕುರ್ಚಿ ರೈಲ್ವೆ ಲೈನ್, ಅದು ಮುಧೋಳ ತಾಲೂಕೊಳಗೆ ಹಾದು ಹೋಗ್ಯದ. ಆ ಪ್ರಕರಣ 2 ಪ್ರಕರಣಗಳನ್ನು ನಾವು ಅಟ್ ಅ ಟೈಮ್ ಸೈಮಲ್ಟೇನಿಯಸ್ಲಿ ಮೂವ್ ಮಾಡ್ಲಿಕ್ಕೆ ನಮ್ಮ ಕಚೇರಿಯಿಂದ. ಯಾಕಂದ್ರೆ ಅದು ಸಹ 3,922 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳಿ ಆರ್ಡರ್ ಆಗಿದ್ದಿತ್ತು ಆ ಮುಧೋಳ ಆಸ್ಪಾಸ್ ಊರುಗಳಿಗೆ. ಸೊ 2 ಸಿಮಿಲರ್ ಪ್ರಕರಣಗಳಿರೋದ್ರಿಂದ ಮತ್ತು 2 ಸಹ ಅದೇ ಸಮಯದಲ್ಲೇ ಆದೇಶಗಳಾಯಿತು. ಸೊ 2ನ್ನೂ ಸಹ ನಾವು ಮೂವ್ ಮಾಡಿದ್ದೀವಿ. ಎಲ್ಲೂ ಸಹ ಈ ಕಚೇರಿಯಿಂದ ಟೈಮ್ ಲ್ಯಾಪ್ಸ್ ಆಗಿಲ್ಲ. ನಮಗೆ LC ಆಥರೈಸೇಷನ್ ಬರೋದಕ್ಕೆ ಸುಮಾರು 9 ತಿಂಗಳು ಬೇಕಾಯಿತು ಸರ್ಕಾರದಿಂದ. ಅದಾದಮೇಲೆ ನಾವು AG ಆಫೀಸಿಗೆ ಕಳಿಸ್ತೀವಿ, ನಾವು ಅಥರೈಸ್ಡ್ ಆಗೀವಿ, ನೀವು ಅಪೀಲ್ ಇಮಿಡಿಯೇಟ್ಲಿ ಫೈಲ್ ಮಾಡಿರಿ ಅಂತ. AG ಆಫೀಸ್ನಿಂದ ನಮಗೆ ಒಂದು ಡೈರೆಕ್ಷನ್ ಬರ್ತದೆ. ಐ ಥಿಂಕ್ ನೀವೆಲ್ಲ ಆ ಬೈಪಾಸ್ ಅಕ್ಕಪಕ್ಕ ಇರುವಂಥ ಲ್ಯಾಂಡ್ UK ಇದೂ RC ಆಗ್ಯಾವ, ರಿಹ್ಯಾಬಿಲಿಟೇಷನ್ ಸೆಂಟರ್. ಅಲ್ಲಿ ಒಂದು ಪ್ರಕರಣ ಆಗಿರೋದ್ರಿಂದ AG ಆಫೀಸ್ನವ್ರು ನಮ್ಗೆ ಸ್ಟ್ರಿಕ್ಟಾಗಿ ಏನು ಹೇಳ್ತಾರಂದರೆ,
ಈ ಎಲ್ಲ ಪ್ರಕರಣಗಳನ್ನು ನಾವು ಅಡ್ಮಿಟ್ ಮಾಡಿ ಅಪೀಲ್ ಫೈಲ್ ಮಾಡಿ ಹೈಕೋರ್ಟ್ ಒಳಗೆ ಏನು ಫೈಟ್ ಮಾಡಬಹುದು. ಆದರೆ ಒಂದು ನಿಗದಿತ ಅಮೌಂಟನ್ನು ನೀವು ಭರಣ ಮಾಡ್ತೀವಿ ಅಂಥೇಳಿ ನಮ್ಗೆ ಅಶ್ಯೂರೆನ್ಸ್ ಕೊಡ್ರಿ ಅಂತೇಳಿ ಅವ್ರು ಡೈರೆಕ್ಷನ್ ಕೊಡ್ತಾರೆ. ಸೊ ಬಾಗಲಕೋಟೆ ಕುರ್ಚಿ ರೈಲ್ವೆ ಲೈನ್ ಡಿಪಾರ್ಟ್ಮೆಂಟ್ ಇರೋದು IDD, ಮೂಲಭೂತ ಸೌಕರ್ಯ ಮತ್ತು ಬಂದರು ಇಲಾಖೆ. ಆಮೇಲೆ ಈ ಇಲಾಖೆ PWD. ನಾವು ಇಬ್ರಿಗೂ ಮತ್ತೆ ಎರಡೂ ಇಲಾಖೆಗೂ ಲೆಟರ್ ಬರೀತೀವಿ. ಈ ರೀತಿ AG ಅವರು ನಮಗೆ ಡೈರೆಕ್ಷನ್ ಕೊಟ್ಟಿರೋದ್ರಿಂದ, ಹಣವನ್ನು ಭರಣ ಮಾಡುವಂಥ ಇಲಾಖೆ ನೀವಾಗಿರೋದ್ರಿಂದ ನಮಗೆ ಡೈರೆಕ್ಷನ್ಸ್ ಕೊಡ್ರಿ, ಅಥವಾ AG ಅವರಿಗೆ ನೇರವಾಗಿ ತಾವು ಪತ್ರ ಮುಖೇನ ಮಾಹಿತಿ ಕೊಡ್ರಿ ದಟ್ ನಿಗದಿತವಾದಂಥ ಅಮೌಂಟ್ ಏನು ಭರಣ ಮಾಡ್ತೀರೋ. ಯಾಕಂದ್ರೆ ತಮಗೂ ಎಲ್ಲ ಗೊತ್ತೈತಿ, ಈಗ ಒಂದು ವೇಳೆ ನಾವು ಅಪೀಲಿಗೆ ಹೋಗಿ ಅಲ್ಲಿ ಎಷ್ಟೋ ಒಂದು ಪರ್ಸೆಂಟೇಜ್ ಪೇಮೆಂಟ್ ಮಾಡಿರಿ ಅಂತ ಹೇಳಿ ಹೈಕೋರ್ಟ್ ಆದೇಶ ಆದಾಗ ಅದನ್ನು ದುಡ್ಡು ಕೊಡಬೇಕಾಗಿರೋರು ಅಗೇನ್ ಅವರೇ. ಅದನ್ನೇ ನಿಮ್ಗೆಲ್ಲರಿಗೂ ಅಲ್ಲಿ ಹೈಕೋರ್ಟ್ ಒಳಗೆ ನಾನು ಅಡ್ಮಿಟ್ ಮಾಡಿಸಿ ಒಂದು ವೇಳೆ ಆದೇಶ ಆಯಿತು ಅಂತಂದರೆ ನೀವೆಲ್ಲರೂ ಅಗೇನ್ ನಮ್ಮ ಕಚೇರಿಗೆ ಬರ್ತೀರಿ. ಬಿಕಾಸ್ ದುಡ್ಡು ನಮ್ಮ ಇಲಾಖೆಯಿಂದ ಕೊಡೋದಿಲ್ಲ, ಅದನ್ನು ಆ ಎರಡು ಇಲಾಖೆಗಳು ಕೊಡೋದ್ರಿಂದ ಲಿಖಿತವಾಗಿ ನಮಗೆ ಕನ್ಫರ್ಮೇಷನ್ ಕೊಡ್ರಿ ಅಂತೇಳಿ ನಾವು ಮತ್ತೆ ಅವ್ರಿಗೆ ಲೆಟರ್ ಬರ್ತೀವಿ. ಇದರೊಳಗೆ ಏನಾಯಿತು ಅಂತಂದರೆ ನಮಗೆ IDDದಿಂದ ಬಾಗಲಕೋಟೆ ಕುರ್ಚಿ ರೈಲ್ವೆ ಲೈನ್ ಅಂತ ಏನದಲ್ಲ ಅದಕ್ಕೆ ಪರ್ಮಿಷನ್ ಸಿಕ್ತು. ಆಯಿತು, ನೀವು ಫೈಟ್ ಮಾಡಿರಿ ಹೈಕೋರ್ಟ್ ಒಳಗೆ AGಗೆ ಅಪೀಲ್ ಸಬ್ಮಿಟ್ ಮಾಡೋದಕ್ಕೂ ಇದು ಮೂವ್ ಮಾಡಿರಿ ಅಂತೇಳಿ. ಲಾಸ್ಟ್ 15-20 ಈ ಎರಡು ಲೆಟರ್ಗಳನ್ನು ಸಹ ಪರ್ಮಿಷನ್ ಈ ಎರಡೂ ಇಲಾಖೆಗಳಿಗೂ ಸಹ ಪರ್ಸ್ನಲಿ ನಾವು 3-4 ಸಲ ಹೋಗಿ ಬರ್ತೀವಿ ಬೆಂಗಳೂರಿಗೆ. ಯಾಕಂದರೆ ನಿಮಗೆ ಎಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ರೈತರಿಗೆ ಒಂದು ಇನ್ಹಾನ್ಸ್ಮೆಂಟ್ ಅಮೌಂಟ್, ಲ್ಯಾಂಡ್ ಅಕ್ವಿಜಿಷನ್ ಆ್ಯಕ್ಟ್ ಪ್ರಕಾರ ಇನ್ಹಾನ್ಸ್ಮೆಂಟ್ ಅಮೌಂಟ್ ರೈತರಿಗೆ ಹೋಗಬೇಕು. ಅಟ್ ದಿ ಸೇಮ್ ಟೈಮ್ ಸರ್ಕಾರಕ್ಕೆಲ್ಲೋ ಒಂದು ಕಡೆ ಹೊರೆ ಆಗೋದನ್ನು ನಾವು ಕಡಿಮೆ ಮಾಡಬೇಕು. ಯಾಕಂದರೆ ಆಲ್ರೆಡಿ 2 ವರ್ಷ ಲ್ಯಾಪ್ಸ್ ಆಗಿರ್ತದೆ. ಪ್ರತಿ ದಿನಕ್ಕೆ 15% ಇಂಟ್ರೆಸ್ಟ್ ಸರ್ಕಾರದ ಮೇಲೆ ಬೀಳ್ತದೆ. ಸೊ ಅಷ್ಟು ತೀವ್ರವಾಗಿರುವಂಥ ಸೀರಿಯಸ್ ಕೇಸ್ ಇರೋದ್ರಿಂದ ನಾವು ಪರ್ಸ್ನಲಿ 3-4 ಸಲ ಬೆಂಗಳೂರಿಗೆ ಹೋಗಿ ಅಲ್ಲಿ ಇರುವಂಥ ಸೆಕ್ರೆಟರಿ ಸ್ಟಾಫ್ಗೆ ಎಲ್ಲ ಕನ್ವಿನ್ಸ್ ಮಾಡಿ ಯಾಕೆ ಇದು ಇಷ್ಟು ಅವಶ್ಯಕತೆ ಅಂತ ಹೇಳಿದಾಗ 15 ದಿನದಿಂದ ನಮಗೆ ಪರ್ಮಿಷನ್ ಸಿಕ್ತು. ನಾವು AG ಆಫೀಸಿಗೆ ಹೋಗಿ ಅವುಗಳನ್ನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ರೈಲ್ವೆ ಇಲಾಖೆದೇನದ ಬಾಗಲಕೋಟೆ ಕುರ್ಚಿ ರೈಲ್ವೆ ಇಲಾಖೆಯ ಕೇಸ್ಗಳೇನಿದಾವಲ್ಲ ಸುಮಾರು 35 ಕೇಸ್ಗಳು, 36 ಕೇಸ್ಗಳು, ಅವುಗಳನ್ನೆಲ್ಲ ಫೈಟ್ ಮಾಡ್ಲಿಕ್ಕತ್ತೀವಿ. ಅಲ್ಲಿ ಇನ್ನೊಂದು ನೆಕ್ಸ್ಟ್ ಮಂತ್ 15 or 20 days ಒಳಗೆ ನಮ್ಗೆ ಏನನ್ನೋ ಡೈರೆಕ್ಷನ್ಸ್ ಬರ್ತದೆ. ನೀವು ಇಷ್ಟು ಅಮೌಂಟ್ ಎಷ್ಟಂತ ನನಗೂ ಗೊತ್ತಿಲ್ಲ, ಹೈಕೋರ್ಟ್ ನ್ಯಾಯಾಧೀಶರು ಏನು ಆದೇಶ ಮಾಡ್ತಾರಲ್ಲ ಅದ್ರ ಪ್ರಕಾರ ಇಷ್ಟು ಅಮೌಂಟ್ ಭರಣ ಮಾಡಿ ನೀವು ಕೇಸನ್ನು ಫೈಟ್ ಮಾಡಿರಿ ಅಂತ ಬರ್ತದೆ. ಸೊ ಅವಾಗ ನಾವೇನು ಮಾಡ್ತೀವಿ, ಇಂಟರ್ನ್ ಅಗೇನ್ IDDಗೆ ಲೆಟ್ರ್ ಬರೆದು ಅಮೌಂಟನ್ನು ಕನ್ಸರ್ನ್ಡ್ ರೈತರು ಯಾರಿರ್ತಾರೋ ಆ ರೈತರುಗಳಿಗೆ ಭರಣ ಮಾಡ್ತಾ ಕೇಸ್ಗಳು ಫೈಟ್ ಆಗ್ತಾವೆ.